ದಾಳಿಯ ನಂತರ ಡೊನಾಲ್ಡ್ ಟ್ರಂಪ್ ಜಗತ್ತು ಒಂದು ಸಂದೇಶ ಕೊಟ್ಟು, ಹೌದು ನಾವು ಮಾಡಿದ್ವಿ ಇದನ್ನು ಅಂತ. ವಿಶ್ವದ ನಂಬರ್ 1 ಭಯೋತ್ಪಾದನೆ ಪ್ರಾಯೋಜಕ ರಾಷ್ಟ್ರದಿಂದ ಪರಮಾಣು ಬೆದರಿಕೆಯನ್ನು ನಿಲ್ಲಿಸುವುದಕ್ಕೆ ನಾವು ಈ ದಾಳಿಯನ್ನು ಮಾಡಿದ್ವಿ. ಅಮೆರಿಕ ಮಿಲಿಟರಿ ಅದ್ಭುತವಾದ ಯಶಸ್ಸನ್ನು ಪಡೆದಿದೆ. ಇರಾನ್ನ ಪ್ರಮುಖ ಘಟಕಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀವಿ. ಮಧ್ಯಪ್ರಾಚ್ಯವನ್ನು ಬೆದರಿಸುವ ಇರಾನ್ ಈಗ ಶಾಂತಿ ಸ್ಥಾಪನೆ ಮಾಡಬೇಕು, ಹಾಗೆ ಮಾಡದಿದ್ದರೆ ಇನ್ನೂ ಕಷ್ಟ ಅನುಭವಿಸಬೇಕಾಗಿ ಬರುತ್ತೆ ಅಂತ ಬೆಂಜಮಿನ್ ನೆತನ್ಯಾಹು ಇಸ್ರೇಲಿನ ಪ್ರಧಾನಿ ಡೊನಾಲ್ಡ್ ಟ್ರಂಪ್ರಿಗೆ ಅಭಿನಂದನೆಗಳನ್ನು ಹೇಳಿದ್ರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಕ್ಕಾಗಿ. ಜಗತ್ತಿನ ಅತ್ಯಂತ ಅಪಾಯಕಾರಿ ಆಡಳಿತ, ಅಪಾಯಕಾರಿ ಶಸ್ತ್ರಾಸ್ತ್ರ ಹೊಂದದಂತೆ ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರ ಕೈಗೊಂಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಧಾರ, ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಟ್ರಂಪ್ ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ, ಶಕ್ತಿಯಿಂದ ಶಾಂತಿ ಅಂತ. ಶಕ್ತಿಯಿಂದ ಶಾಂತಿ, ಪೀಸ್ ಬೈ ಸ್ಟ್ರೆಂಗ್ತ್ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ ಇಬ್ರು ಮಾತಾಡಿದ್ದು. Massive precision strikes on the 3 key nuclear facilities in the Iranian regime, Fordo, Natanz, and Esfahan. Everybody heard those names for years as they built this horribly destructive enterprise. Our objective was the destruction of Iran's nuclear enrichment capacity and a stop to the nuclear threat posed by the world's #1 state sponsor of terror. Tonight I can report to the world that the strikes were a spectacular military success. Iran's key nuclear enrichment facilities have been completely and totally obliterated. Iran, the bully of the Middle East, must now make peace. If they do not, future attacks will be far greater and a lot easier. Congratulations, President Trump. Your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. It has done what no other country on earth could do. History will record that President Trump acted to deny the world's most dangerous regime the world's most dangerous weapons. President Trump and I often say, peace through strength. First comes strength, then comes peace. ಶಕ್ತಿಯಿಂದ ಶಾಂತಿ, ಪೀಸ್ ಥ್ರೂ ಸ್ಟ್ರೆಂಗ್ತ್. ಮೊದಲು ಶಕ್ತಿ ಆಮೇಲೆ ಶಾಂತಿ ಅಂದರು ಬೆಂಜಮಿನ್ ನೆತನ್ಯಾಹು ಇಸ್ರೇಲಿನ ಪ್ರಧಾನಿ. ಈ ಪ್ರಿಸಿಷನ್ ಅಟ್ಯಾಕಿಗೆ ಅಮೆರಿಕ ಬಳಸಿದ B-2 ಬಾಂಬರ್ಗಳ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಅಮೆರಿಕ ಸೇನೆಯ ಗಜಪಡೆ ಅಂತ ಕರೀತಾರೆ ಇದನ್ನು. 21 ಇದಾವೆ ಇಂಥವು ಅಮೆರಿಕದ ಹತ್ರ. 1988ರಲ್ಲೇ ಇವು ರೆಡಿ ಆದವು. ಅಮೆರಿಕದ ಒಂದು ಕಂಪನಿ ರೆಡಿ ಮಾಡುತ್ತೆ ಇದನ್ನು, ನಾರ್ತಪ್ ಗ್ರೂಮನ್ ಅಂತ. ನಾರ್ತಪ್ ಗ್ರೂಮನ್ ಅನ್ನುವ ಕಂಪನಿ 1988ರಲ್ಲೇ ಇವುಗಳನ್ನು ರೆಡಿ ಮಾಡಿದ್ರು. ಆದರೆ ಟೆಸ್ಟಿಂಗ್ ಆಗಿ ಅದು ಇದು ಆಗಿ ಅಂತಿಮವಾಗಿ ಅಮೆರಿಕನ್ ಸೇನೆಗೆ ಇದು ಸೇರ್ಪಡೆಯಾಗಿದ್ದು 1993ರಲ್ಲಿ. 4 ಎಂಜಿನ್ ಇದೆ ಈ ವಿಮಾನಕ್ಕೆ. F118GE ಎಂಜಿನ್ ಅಂತ ಕರೀತಾರೆ. 4 ಎಂಜಿನ್ಗಳನ್ನು ಹೊಂದಿರುವಂಥ ವಿಮಾನ ಒಂದು ಸಲ ಟೇಕ್ ಆಫ್ ಆದರೆ 11,000 ಕಿಲೋಮೀಟರ್ ನಾನ್ ಸ್ಟಾಪ್ ಹಾರಬಲ್ಲದು. 11,000 ಕಿಲೋಮೀಟರ್, 50,000 ಅಡಿ ಎತ್ತರದಲ್ಲಿ ಹಾರುತ್ತೆ. ಇದರದ್ದು ಸ್ಟ್ರೆಂಗ್ತ್ ಏನಂದರೆ ಸ್ಟೆಲ್ತ್ ಅಂತ ಕರೀತಾರೆ. ಸ್ಟೆಲ್ತ್ ಅಂದರೆ ರಡಾರ್ಗಳ ಕಣ್ಣು ತಪ್ಪಿಸಿ ಹಾರುವ ಸಾಮರ್ಥ್ಯ. ರಡಾರ್ಗಳ ಕಣ್ಣು ತಪ್ಪಿಸಿ ಅಂದರೆ ಯಾವುದೋ ದೇಶದ ಮೇಲೆ ಇದು ಹಾರ್ತಾ ಇದೆ ಅಂತಂದರೆ ಆ ದೇಶದ ಗಡಿಯಲ್ಲಿರುವಂಥ ರಡಾರ್ಗಳಿಗೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಗೊತ್ತೇ ಆಗೋದಿಲ್ಲ ಇಂಥದ್ದೊಂದು ವಿಮಾನ ಬಂದಿದೆ ಅಂತ. ಇದರ ಅತಿ ದೊಡ್ಡ ಸ್ಟ್ರೆಂಗ್ತ್ ಅದು. ಸ್ಟೆಲ್ತನ್ನು ಹೆಂಗೆ ಅಚೀವ್ ಮಾಡಿದ್ರು ಅಂದರೆ ಬಾಡಿ ಇರುವ ರೀತಿಯಿಂದ ಅಂತೆ. ವಾಟ್ ಈಸ್ ರಡಾರ್? ಕೆಳಗಿನಿಂದ ಒಂದಷ್ಟು ರೇಗಳನ್ನು ಹಾರಿಸುತ್ತೆ ಮೇಲೆ, ಅದು ಮೇಲ್ಗಡೆ ವಿಮಾನ ಇದ್ದರೆ ಅದಕ್ಕೆ ವಿಮಾನಕ್ಕೆ ಬಡಿದು ವಾಪಸ್ ರಡಾರಿಗೆ ಬಂದಾಗ ಓ ಇಲ್ಲೊಂದು ವಿಮಾನ ಇದೆ ಅಂತ ಗೊತ್ತಾಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.